ಬಸವರಾಜ್. ಇಂದಿನ ಮುಖ್ಯಾಂಶಗಳು: ಸಿಎಂ ಘೋಷಣೆ ಮಾಡಿದಂತೆ ಪರಿಹಾರ ಹಣ ನೀಡದೆ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಶ್ರೀಮಂತ್ ಬಿರಾದರ್. ಜಿಲ್ಲಾ ಸಂಘದ ನೂತನ ಅಧ್ಯಕ್ಷರಾಗಿ ಆನಂದ್ ದೇವಪ್ಪ ಅವಿರೋಧ ಆಯ್ಕೆ, ಅಭಿನಂದನೆ ಸಲ್ಲಿಸಿದ ಸಚಿವ ಈಶ್ವರ್ ಖಂಡ್ರೆ. ಕಾಶಿಂಪುರ್ ಅದ್ದೂರಿಯಾಗಿ ನಡೆದ ಸದ್ಗುರು ಸಚ್ಚಿದಾನಂದ ಸ್ವಾಮೀಜಿ ಜಾತ್ರಾ ಮಹೋತ್ಸವ ಪಲ್ಲಕ್ಕಿ ರಥೋತ್ಸವದಲ್ಲಿ ಭಾಗವಹಿಸಿ ದರ್ಶನ ಪಡೆದ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ್. ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ರೈತರಿಗೆ ಪ್ರತಿ ಹೆಕ್ಟರ್ಗೆ 17,000 ರೂಪಾಯಿ ಪರಿಹಾರ ನೀಡುವುದಾಗಿ ಎಂದು ಘೋಷಣೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇವಲ 5,000, 2,000 ರೂಪಾಯಿ ನೀಡಿ ಅನ್ಯಾಯ ಮಾಡಿದ್ದಾರೆ ಎಂದು ರೈತರ ಸಂಘದ ಮುಖಂಡ ಶ್ರೀಮಂತ ಬಿರಾದರ್ ಆರೋಪಿಸಿದರು. ಶನಿವಾರ ಇಲ್ಲಿಯ ರೈತ ಭವನದಲ್ಲಿ ನಡೆದ ರೈತ ಸಂಘದ ಮಾಸಿಕ ಸಭೆಯಲ್ಲಿ ಶ್ರೀಮಂತ್ ಬಿರಾದರ್ ಅವರು ಮಾತನಾಡಿ, ಸಿಎಂ ಅವರು ಘೋಷಣೆ ಮಾಡಿದಂತೆ 2 ಎಕರೆಗೆ ಸುಮಾರು 34,000 ರೂಪಾಯಿ ಪರಿಹಾರ ಹಣ ಬರಬೇಕು. ಆದರೆ ರೈತರಿಗೆ ಬಂದಿರುವುದು ಕೆಲವರಿಗೆ 5,000, ಕೆಲವರಿಗೆ 10,000 ರೂಪಾಯಿ ಮಾತ್ರ ಬಂದಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರೈತರು ಅಹೋರಾತ್ರಿ ಹೋರಾಟ ಫಲವಾಗಿ ಪ್ರತಿ ಟನ್ ಕಬ್ಬಿಗೆ 2,950 ರೂಪಾಯಿ ನೀಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದು ಸಮಾಧಾನ ತಂದಿದೆ. ಆದರೆ ಅವರು ಭರವಸೆ ನೀಡಿದಂತೆ ಹಣ ಕೊಡದಿದ್ದರೆ ರೈತರ ಹೋರಾಟ ನಿಲ್ಲದು ಎಂದು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ರೈತ ಸಂಘದ ಮುಖಂಡರು ಭಾಗವಹಿಸಿ ಜಿಲ್ಲೆಯ ರೈತರು ಎದುರಿಸುತ್ತಿರುವ ಹಲವು ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಿದರು. ರೈತ ಸಂಘದ ಮಹಿಳಾ ಪ್ರತಿನಿಧಿಯೂ ಸಹ ಮಾತನಾಡಿ, ನಮ್ಮ ರೈತರ ಸಮಸ್ಯೆ ನೋವಿಗೆ ಯಾವ ಸರ್ಕಾರವಾಗಲಿ ಸಚಿವರಾಗಲಿ ಸ್ಪಂದಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಸ್ತೆ, ಚರಂಡಿ ಸೇರಿದಂತೆ ಅಭಿವೃದ್ಧಿ ಕೆಲಸಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡುತ್ತಿದೆ. ಆದರೆ ಹಗಲಿರುಳು ಶ್ರಮಪಟ್ಟು ದೇಶಕ್ಕೆ ಅನ್ನ ನೀಡುವ ಅನ್ನದಾತರ ಸಮಸ್ಯೆಗೆ ಸ್ಪಂದಿಸುವವರು ಯಾರೂ ಇಲ್ಲ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಮಾಸಿಕ ಸಭೆ ನಡೀತದ. ಈ ಸಭೆ ಇವತ್ತು ಹಿಂದಿನ ಡಿಸೆಂಬರ್ ತಿಂಗಳಿನ ಮಾಸಿಕ ಸಭೆ. ಈ ಮಾಸಿಕ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಯಿತು. ಯಾಕಂದ್ರೆ ಈ ವರ್ಷ ಅತಿವೃಷ್ಟಿದಿಂದ ಏನದಂದ್ರೆ ರೈತ ಕಂಗಾಲ ಆಗುತ್ತೆ. ಅದ್ರಾಗ ನಮ್ಮ ಜಿಲ್ಲೆ ಕಬ್ಬಿನ ಕಾರ್ಖಾನೆದವರು ಬೆಲೆ 2,700 ಕೊಡ್ತೇವೆ ಅಂದಾಗ ಅಹೋರಾತ್ರಿ ಧರಣಿ ಕೂಡ ಮಾಡಬೇಕಾಯಿತು. ಅದರ ಪರಿಣಾಮವಾಗಿ 2,950 ಹೀಗೆಲ್ಲ ಕೊಟ್ಟಾರ. ಅದಕ್ಕೆ ನಂತರ ಇದು ಗಲತ್ ಕೆಲಸ ಆಗ್ಯದ. ಯಾಕಂದ್ರೆ ಇವ್ರು ಹೇಳ್ಕೊತಾರ ಕಾಂಗ್ರೆಸ್ ಸರ್ಕಾರದವರು ನಾವು ನುಡಿದಂತೆ ನಡೀತೇವೆ ಅಂತ ಹೇಳಿ ಒಟ್ಟು ರೈತರ ವಿಷಯದಾಗಂತೂ ನಡೆದಿಲ್ಲ ಅಂತ ನಾವು ಹೇಳಕ್ಕೆ ಇಚ್ಛಪಡ್ತೀವಿ. ಯಾಕಂದ್ರೆ ಹೆಕ್ಟರ್ಕ 17,000 ರೂಪಾಯಿ ಕೊಡ್ತೇವೆ ಅಂದಿರೋರು 2 ಹೆಕ್ಟರ್ ತನ ಲಿಮಿಟ್ ಅದಪ್ಪ. 2 ಹೆಕ್ಟರ್ ಇದ್ದಿನವ್ರಿಗೆ ಅನ್ನೋದ್ರೆ 34,000 ಕೊಡ್ಬೇಕಾಗಿತ್ತು. 34,000 ಯಾರಿಗೆ ಬಂದವಪ್ಪ? ಯಾರಿಗೆ ಬಂದಿಲ್ಲ. ಅದಕ್ಕೆ ಇದು ಸುಮ್ಮನೆ ಸುಳ್ಳು ಹೇಳ್ಯಾರ. ಅದ್ರಾಗ ಈಗ ಏನಂದ್ರೆ ಇದು ಒಂದು ಮಾತು. ಈಗ 2-3 ವರ್ಷ ಆಯ್ತು ನಮ್ಮ ಏನು ಮಾಡ್ಯಾರ ಬರೀ 5 ಸಾವಿರ ಮತ್ತೇನಿಲ್ಲ ತಕ್ಕ ಹೋಗೋದು ನಮ್ಗೆ ಕೆಲಸ. ಈಗ ಒಂದೇ ಈಗ ನೋಡ್ರಿ ಏರ್ಪೋರ್ಟ್ 2,00,000 ಕೋಟಿ ಏನಂದ್ರೆ ಇದು ಮಾಡ್ಯಾರ, ಸೆಕ್ಷನ್ ಮಾಡ್ಯಾರ. ಅದಕ್ಕೆ ಬಂತು ರೈತರಿಗೆ ಕಂಪ್ಲೇಂಟು ಮುಗೀತು. ಅಂದ್ರೆ ಇವರೆಲ್ಲ ಏನು ಮಾಡ್ತಾರೆ? ನಮ್ಮ ರೈತರೆಲ್ಲ ಈಗ ರೋಡಿ ಮೇಲೆ ಬಿದ್ದಾರ, ಏನಿದ್ದಾರೆ ಇದಕ್ಕೆ ಎರಡಕ್ಕೆ ಎಲ್ಲರೂ ಕತ್ತೋದು. ಯಾರು ಏನೂ ಮಾಡತ್ತಿಲ್ಲ, ಎಲ್ಲರೂ ಏನಂತಂದ್ರೆ ಮುಚ್ಚಾಕ್ಲತ್ತಾರ. ಎಲ್ಲರೂ ಮುಚ್ಚ ಯಾರು ಏನು ತಿಳಿಸ್ತಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಜಿಲ್ಲಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದ ಆನಂದ್ ದೇವಪ್ಪ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಅಭಿನಂದನೆ ಸಲ್ಲಿಸಿದರು. ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ್ ತಗಡೂರು ಹಾಗೂ ಪ್ರಧಾನ ಕಾರ್ಯದರ್ಶಿ ಜಿಸಿ ಲೋಕೇಶ್ ಅವರು ಅಧ್ಯಕ್ಷರಿಗೆ ಅಭಿನಂದನೆ ತಿಳಿಸಿದರು. ಈ ಮುಂಚೆ ಅವರು ಅಡಾಕ್ ಕಮಿಟಿಯಿಂದ ನೂತನ ಅಧ್ಯಕ್ಷರನ್ನಾಗಿ ಆನಂದ್ ದೇವಪ್ಪ ಅವರಿಗೆ ಆಯ್ಕೆ ಮಾಡಲಾಗಿದೆ ಎಂದು ಘೋಷಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಬಾಬುವಾಲಿ, ಬಸವರಾಜ್ ಕಾಮಶೆಟ್ಟಿ, ಮಲ್ಲಿಕಾರ್ಜುನ್ ಬಿರಾದರ್, ಅಪ್ಪಾರಾವ್ ಸೌದಿ, ಶಿವಕುಮಾರ್ ಸ್ವಾಮಿ ಹಾಗೂ ವಿದ್ಯುನ್ಮಾನ್ ಮಾಧ್ಯಮದ ಪ್ರತಿನಿಧಿಗಳು ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು.
ಕಾರ್ಯಕ್ರಮದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್ ಹಾಗೂ ಸಂಘದ ರಾಜ್ಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಇವತ್ತು ಅಡಾ ಕಮಿಟಿ ಮಾಡಲಿಕ್ಕೆ ನಮಗೆ ಪವರ್ ಇದೆ, ಅವಕಾಶ ಇದೆ. ಆ ಅವಕಾಶವನ್ನು ಬಳಸ್ಕೊಂಡು ಈ ಸಭೆಯಲ್ಲಿ ನಿರ್ಣಯವನ್ನು ಪ್ರಕಟ ಮಾಡ್ತಾ ಇದ್ದೀವಿ. ಅಡಾ ಕಮಿಟಿಯಿಂದ ತಕ್ಷಣ ಒಬ್ಬರೇ ಇರಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಕನಿಷ್ಠ 3 ಜನ ಅಥವಾ 5 ಜನ ಇರಬೇಕು. ಹಾಗಾಗಿ ಆ ಅಡಾ ಕಮಿಟಿಗೆ ಯಾರು ಚೇರ್ಮನ್ನು ಅನ್ನೋದು ಬಹಳ ಮುಖ್ಯ. ಅದನ್ನು ಕೂಡ ಇಲ್ಲಿ ಪ್ರಕಟ ಮಾಡ್ತಾ ಇದ್ವಿ. ಇದಾದ ಮೇಲೆ ಒಂದು ಸಭೆ ಆದಮೇಲೆ, ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಆದಮೇಲೆ, ಆ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪ ಆಗಿ ಮತ್ತೆ ಇದೇ ವಿಷಯಗಳನ್ನು ಮತ್ತೆ ಏನು ಅವರು ರೆಗ್ಯುಲರೈಸ್ ಮಾಡಬೇಕು ಅಂತ ಅಪ್ಪರಾವ್ ಅವರು ಎಲ್ಲಿದ್ರೆ ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಯಾಕೆ ಇದನ್ನು ಆಯ್ಕೆ ಮಾಡಿದ್ದೀವಿ ಅಂತ ನೀವು ಕೇಳ್ಬೋದು. ನಮ್ಮ ಸಂಘದ ಸುದೀರ್ಘ ಅವಧಿ ಒಳಗಡೆ ಒಬ್ಬರು ಪ್ರಧಾನ ಕಾರ್ಯದರ್ಶಿಯಾಗಿ ಆ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಬಂದಿರೋದ್ರಿಂದ ಆ ಕಮಿಟಿಯ ಒಳಗಡೆ ಆ ಅವಕಾಶವನ್ನು ಕೊಟ್ಟಿದ್ದೀವಿ. ಇವರು ಫುಲ್ ಫ್ಲೆಡ್ಜ್ ಕಮಿಟಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇವರು ನ್ಯಾಷನಲ್ ಕೌನ್ಸಿಲಿಂದ ಅವರನ್ನು ಆಯ್ಕೆಯನ್ನು ಮಾಡಿದ್ದೀವಿ. ಹಾಗಾಗಿ ಈ ಅಡಾ ಕಮಿಟಿಯ ಚೇರ್ಮನ್ ಆಗಿ ಇವತ್ತು ಈ ಸಭೆ ಒಳಗಡೆ ಆನಂದ್ ದೇವಪ್ಪರನ್ನ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಆಯ್ಕೆ ಆಗಿದ್ದಾರೆ ಅಂತ ಘೋಷಣೆ ಮಾಡಲಿಕ್ಕೆ ಬಯಸ್ತೇನೆ. ನಿಮ್ಮೆಲ್ಲರ ಪ್ರೀತಿಯ ವಿಶ್ವಾಸ ಅವರ ಜೊತೆಯಲ್ಲಿ ಅವರಿಗೆ ಈಗ ಶುಭಾಶಯಗಳನ್ನು ಕೋರೋಣ. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅವರ ಸ್ವಗ್ರಾಮವಾಗಿರುವ ಕಾಶೆಂಪುರ್ ಗ್ರಾಮದಲ್ಲಿರುವ ದತ್ತ ಮಹಾರಾಜರ ಅವತಾರ ಪುರುಷ ಶ್ರೀ ಸದ್ಗುರು ಸಚ್ಚಿದಾನಂದ ಸ್ವಾಮೀಜಿಯವರ 9ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಶುಕ್ರವಾರ ನಡೆದ ವಿಶೇಷ ಪೂಜೆ, ಮಹಾಪಲ್ಲಕ್ಕಿ ಉತ್ಸವ, ರಥೋತ್ಸವ ಕಾರ್ಯಕ್ರಮಗಳಲ್ಲಿ ಮಾಜಿ ಸಚಿವರು, ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಕಾಶೆಂಪುರ್ ಅವರು ಪಾಲ್ಗೊಂಡಿದ್ದರು. ದೇವಸ್ಥಾನದ ಆವರಣದಲ್ಲಿ ನಡೆದ ಪುರವಂತಿಕೆ ಸೇವೆ, ಮೊಸರು ಗಡಿಗೆ ಒಡೆಯುವ ಸ್ಪರ್ಧೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಅನ್ನದಾಸೋಹ ಸೇವೆಯಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ್ ಅವರು ಸಂಜೆಯ ವೇಳೆಗೆ ನಡೆದ ರಂಗೋಲಿ ಸ್ಪರ್ಧೆ ವೀಕ್ಷಿಸಿ ಬಳಿಕ ನಡೆದ ಶ್ರೀ ಸದ್ಗುರು ಸಚ್ಚಿದಾನಂದ ಸ್ವಾಮೀಜಿರವರ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಾದ ಪಡೆದರು. ರಥೋತ್ಸವದ ವೇಳೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ ಭಕ್ತರು ಜಾತ್ರಾ ಮಹೋತ್ಸವಕ್ಕೆ ಸಾಕ್ಷಿಯಾದರು. ಸದ್ಗುರು ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಸನ್ನಿಧಿಯಲ್ಲಿ ರಥೋತ್ಸವದುದ್ದಕ್ಕೂ ಸಾಗಿದ ವಿವಿಧ ವಾದ್ಯ ಮೇಳಗಳು, ಕಲಾ ತಂಡಗಳು ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದವು. ಈ ಸಂದರ್ಭದಲ್ಲಿ ಇಟಗಾ ಮಠದ ಶರಣಯ್ಯ ಸ್ವಾಮಿ, ದೇವಸ್ಥಾನದ ಅರ್ಚಕರಾದ ಶಿವಾನಂದ ಸ್ವಾಮಿ, ರಾಜು ಕಾಶೆಂಪುರ್, ಬಾಬುರಾವ್ ಕಾಶೆಂಪುರ್, ರಾಜ್ಕುಮಾರ್ ಪಾಟೀಲ್, ಮಾರುತಿ ವಗ್ಗೆ, ಶಂಕರ್ರಾವ್ ಸಿಂಧೆ, ಶೇಖಪ್ಪ ಪಾಟೀಲ್, ನರಸಣ್ಣ ಬಸಗೊಂಡ, ವಿಶ್ವನಾಥ್ ಬಾಲೆಬಾಯಿ, ಮಂಜುನಾಥ್ ಬಾಲೆಬಾಯಿ, ಸುನಿಲ್ ಗುಮಾಸ್ತಿ, ಶಿವಕುಮಾರ್ ಬಾಲೆಬಾಯಿ, ಅಮರೇಶ್ ಗುಮಾಸ್ತಿ, ಶರಣಪ್ಪ ಕಾಶೆಂಪುರ್, ಬಜರಂಗ ತಮಗೊಂಡ, ಕೃಷ್ಣಾಚಾರಿ, ಲಕ್ಷ್ಮಣ್ ಹೊಸಳ್ಳಿ, ಸುನಿಲ್ ಸತ್ನೂರ್, ಮಾರುತಿ ಬಸಗೊಂಡ ಸೇರಿದಂತೆ ಬಂಡೆಪ್ಪ ಕಾಶೆಂಪುರ್ ಅವರ ಕುಟುಂಬಸ್ಥರು, ಕಾಶೆಂಪುರ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು, ಸ್ಥಳೀಯರು, ಜನಪ್ರತಿನಿಧಿಗಳು ಇದ್ದರು. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.